ನೀನು ನನ್ನ ಮಕ್ಕಳಿಂದ ದೂರ ಮಾಡಿ ಅವರನ್ನ ತಪ್ಪನೆ ಮಾಡಿದೆಯಲ್ಲ, ಆ ಪಾಪದ ಫಲ ಕಣು. ನಿನ್ನ ಮನೆ ಹೆಣ್ಮಗಳನ್ನ ನನ್ನ ಮನೆ ದೀಪ ಹಚ್ಚಂಗ್ ಮಾಡೋನೆ. ಯಾರು ಇದ್ದೀರಾ ಮನೇಲಿ? ಇಲ್ಲ ಎಲ್ಲ ಸತ್ತೋಗಿದ್ದೀರಾ? ಇಲ್ಲೇ ಇದ್ದೀವಿ ರೀ. ಏನ್ ಬೇಕು ಹೇಳಿ. ಹೊರಗಡೆಯಿಂದ ಬಂದ ಗಂಡನಿಗೆ ಕುಡಿಯೋದಕ್ಕೆ ಒಂದು ಲೋಟ ನೀರು ಕೊಡದೇ ಇರೋ ನೀವು ಗರ್ತೀರಾ? ತಂದೆ, ಮಾಯಿಗಾರ ಅತ್ತೆಗೆ ಮಾಯಿಗಾರ ಸೊಸೆ ಅಂತೆ. ಹಂಗೆ ಸಿಕ್ಕಿದ್ದೀರಾ ನೀವು ನನಗೆ? ನೀರು ಕೊಟ್ಟಾಯ್ತಲ್ಲ, ಯಾಕಿನ್ನು ಇಲ್ಲೇ ಇದ್ದೀರಾ? ದಣಿ, ಪಾಪ ಮಾಡ್ಕೋಬೇಡಿ. ಏನಾಯ್ತು ಅಂತ ಹೇಳಿದ್ರೆ ನಾನೇನಾರ ಮಾಡೋಕ್ಕಾಯ್ತದ ಅಂತ ಓಚಿ ನೋಡ್ತೀನಿ. ನಾನಿಲ್ಲಿ ಉಂಡಿದ್ದೆ ಉಗಾದಿ, ನಿಂದಿದ್ದೆ ದೀಪಾವಳಿ ಅಂತಿದ್ರೆ ಅಲ್ಲಿ ಅವಳು ಅಹಂಕಾರದಲ್ಲಿ ತೇಲ್ತಾ ಇದ್ದಾಳೆ. ಅವಳು ಸೊಕ್ಕು ಒಂದಿಷ್ಟು ಕಡಿಮೆ ಆಗಿಲ್ಲ ಕಣೋ ಛತ್ರಿ. ಯಾವುದೇ ಕಾರಣಕ್ಕೂ ಆಚೆ ಬರ್ದೇವ್ರು ಹಾಗೆ ನೋಡ್ಕೋಬೇಕಾಗಿದ್ದು ನಾವು. ಏನಾದರೂ ಆಚೆ ಬಂದ್ಬಿಟ್ರೆ ಊರೆಲ್ಲ ನೆಂಟರಿದ್ರು ಹುಣ್ಣಾಕಿಕ್ಕವ್ರು ಒಬ್ಬರೂ ಇಲ್ಲ ಅಂದಂಗಾಗುತ್ತೆ. ಅವಳು ಆಚೆ ಬರಬಾರ್ದು. ದಣಿ, ಯಾರ ಬಗ್ಗೆ ಮಾತಾಡ್ತಿದ್ದೀರಾ ದಣಿ? ಅವಳು ಅಂದರೆ ಯಾರು ದಣಿ? ಅವಳೆ ಆ ಶಾರದಾ ಕಣೋ ಛತ್ರಿ. ರೀ, ಯಾವ ಶಾರದಾ? ಆ ಶಾರದನ್ ಬಗ್ಗೆ ಹೇಳಿದ್ದನ್ನ ಇವ್ರೇನಾದ್ರೂ ಕೇಳಿಸ್ಕೊಂಡ್ಬಿಟ್ರ? ಯಾರು? ಇವಾಗ ಮಾತಾಡಿದ್ರಲ್ಲ ರೀ, ಶಾರದಾ ಅಂತೇನೋ. ನಾನಾ? ಹ್ಞೂ ರೀ, ಶಾರದಾ ಅಂತೇನೋ ಮಾತಾಡ್ದಂಗಿತ್ತು. ಅದಕ್ಕೆ ಶಾರದನ್ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಂತ. ಓಹೋ, ನತ್ಗೆ ಶಾರದಾ ಅಂತ ಅಂದ್ಕೊಂಡ್ಯಾ? ಯಾವ ದಿಕ್ಕಲ್ಲಿ ನೋಡಿದ್ರು ಮುತ್ಯಾಲ್ ಮರಕ್ಕೆ 3 ಎಲೆ ಅಂದಂಗೆ ಅವಳನ್ನ ಎಲ್ಲೇ ಹುಡ್ಕೊಂಡು ಹೋದ್ರು 3 ಬಿಟ್ಟು ಮನೆಗೆ ಬರಬೇಕು. ಯಾವಾಗ ಎಲ್ಲೇ ಹೋದರೂ ಅದೇ ವಿಷಯ ಕೇಳ್ತಾರೆ ಜನ, ಅದೇ ಮಾತಾಡ್ತಾರೆ. ಊರಿಗೆ ಮನೆಗೆ ಎಂಥ ಕಳಂಕ ತಂದುಬಿಟ್ಲು. ಹಂಗಾಯ್ತಲ್ಲ ಹಿಂಗಾಯ್ತಲ್ಲ ಅಂತ. ಅವಳು ದೇವರು ಒಡವೆ ಕದ್ದು ಪೂಜಾರಪ್ಪನ ಜೊತೆ ಓಡೋದ್ಲಲ್ಲ ಅಂತ ಮಾತಾಡಿ ಆಡಿ ಆನ ಮರ್ಯಾದೆ ಎಲ್ಲ ಕಟ್ಟಾಗ್ತಿದ್ದಾರೆ. ಅಂಥದ್ರಲ್ಲಿ ಆ ಹಾಳ್ಗೇಡಿ ಹೆಂಗಸನ್ನ ಹೆಸರಿಟ್ಕೊಂಡು ನನ್ನ ಮುಂದೆ ಬರ್ತಿದೆ ನಮ್ಮಿ. ಏನೋ ನನ್ನನ್ನು ಮದುವೆ ಆಗಿದ್ದಕ್ಕೆ ಎತ್ತಿನ ಮೇಲೆ ಕೂತು ನೊಣ ಬೆಟ್ಟ ಸೇರ್ತು ಅನ್ನಂಗಾಗಿದೆ ನಿಮಗೆ. ಇನ್ನೊಂದು ಸಾರ್ತಿ ಅವಳ ಹೆಸರು ನನ್ನ ಕಿವಿಗೆ ಬೀಳಬಾರ್ದು. ಹೋಗ್ರಿ ಇಲ್ಲಿಂದ. ಅವ್ವ ಮಕ್ಕಳವ್ವ, ಸಿದ್ಧಾರ್ಥು ಪಾರುಗ್ ಮೋಸ ಮಾಡಿ ಹೊಂಟೋಗಿರೋ ವಿಷಯ ಪಾರುಗ್ ಯಾವುದೇ ಕಾರಣಕ್ಕೂ ಗೊತ್ತಾಗ್ಬಾರ್ದು. ದೇವ್ರೆ, ಸಿದ್ಧಾರ್ಥ್ ಬಗ್ಗೆ ಇವತ್ತೇನಾದ್ರೂ ಗೊತ್ತಾಗೋ ಥರ ಮಾಡಪ್ಪ. ರಾಣಿ, ರತ್ನ ಎಲ್ಲ ಬರ್ರವ. ಅಣ್ಣ, ನಾನ್ ಫಸ್ಟ್ ಬಂದಿದ್ದು. ಏನೇ ಕೊಡೋದಿದ್ರು ನನಗೆ ಫಸ್ಟ್ ಕೊಡ್ಬೇಕು. ಹಲೋ, ಸೀನಿಯರು ನಾನಿಲ್ಲಿದ್ದೀನಿ, ನನಗ್ ಮೊದ್ಲು ಕೊಡ್ಬೇಕು. ಹಾಗೆ ನೋಡಿದ್ರೆ ನಿಮ್ಗಿಂತ ಸೀನಿಯರ್ ಅಕ್ಕಂಗ್ ಮೊದ್ಲು ಕೊಡ್ಬೇಕು. ಅಯ್ಯೋ, ನಮ್ ರತ್ನಕ್ಕನ ಮಾತೇ ಆಡೋದಿಲ್ಲ. ಇನ್ ನಮ್ ಶಿಷ್ಯ ಬಾಯ್ ಬಿಟ್ರೆ ಮಾತೇ ನಿಲ್ಸಲ್ಲ. ಇನ್ನೂ ಒಳ್ಳೆಯವಳು. ಅದಕ್ಕೆ ಈ ಮನೆ ದರ್ಬಾರು ಇನ್ಮೇಲೆ ನಂದೇನೆ.
ಅದಕ್ಕೆ ನನಗೆ ಮೊದಲು ಕೊಟ್ಬಿಡೋಣ. ಬಿಸಿ ಬಿಸಿ ಆಶೀರ್ವಾದ ಐತೆ, ಕೊಡ್ಲಾ? ಅಣ್ಣ, ನಿನ್ ಮನ್ಸಲ್ಲಿ ಹಾರೈಸಿದ್ರೆ ನಮ್ಗೆ ಅದೇ ಉಡುಗೊರೆ. ಹ್ಞೂ, ಅದಕ್ಕೆ ಆ ಬಿಸಿ ಬಿಸಿ ಆಶೀರ್ವಾದನ ಅವಳಿಗೆ ಗಿಫ್ಟ್ ಪ್ಯಾಕ್ ಮಾಡ್ಕೊಟ್ಬಿಡೋಣ. ಹಿಂಗೆ ನನ್ನ ತಂಗಿರು ಯಾವಾಗ್ಲೂ ಖುಷಿಯಾಗಿರ್ಬೇಕು. ನಾವ್ ಹಾಗೆ ಇದೀವಣ್ಣ, 5 ದೇಹ 1 ಜೀವ. ಆ? ಲೆಕ್ಕ ತೆಪ್ಪಾಯ್ತಲ್ಲವ, 4 ದೇಹ ತಾನೆ. ನನ್ನ ಆದ್ನೀರು ಅದಕ್ಕೇನು ಸೇರಿಸಿ ಲೆಕ್ಕ ಹೇಳಿರೋದು ಅಲ್ವಾ ಗರ್ಲ್ಸ್? ಎಸ್ ಬಾಸ್. ಎಲ್ರ ಮನೇಲೂ ಅದಕ್ಕೆ ನೀರು ಹಿಂಗೆ ಇದ್ರೆ ಸಂಸಾರ ಏಟ್ ಸಂದಾಗಿರ್ತೈತೆ ಅಲ್ವ್ರಾ? ನಾನು ನಂದು ಅನ್ನೋದನ್ನ ಬಿಟ್ರೆ ಎಲ್ಲಾ ಮನೆ ಸಂಸಾರಗಳು ಚೆನ್ನಾಗೇ ಇರುತ್ತಣ್ಣ. ಅದು ದಿಟ್ವೆ. ಇವಾಗ ನಾನು ನಿಮ್ಮ ಅತ್ಗೆ ಹೊರಗೊಂಟಿದ್ದೀವಿ. ಮಾವ ಕ್ಲಿಯರ್ ಆಗಿ ಹೇಳ್ಬಾರ್ದಾ? ಮೆಡಿಕಲ್ ಕ್ಯಾಂಪ್ಗೆ ಹೋಗ್ತಿದ್ದೀವಿ. ಅದೇ ಆ ಕ್ಯಾಂಪ್ಗೆ ಹೊಟ್ಟಿದ್ದೀವಿ. ಬರೋದು ಒಸಿ ಒತ್ತಾಯ್ತದೆ. ಅಲ್ಲಿ ಗಂಟ ಮನೆ ಕಡೆ ಜೋಪಾನ. ಹುಸೆ, ರತ್ನ, ರಶ್ಮಿ, ನೀವು ಸ್ಕೂಲು ಕಾಲೇಜೆಲ್ಲ ಮುಗಿಸ್ಕೊಂಡ್ಮೇಲೆ ಸೀದಾ ಮನೆ ಕಡೆಗೆ ಬಂದ್ಬಿಡ್ಬೇಕು. ಪಾಪ ರಾಣಿ ಮನೇಲಿ ಒಬ್ಳೇ ಇರ್ತಾಳೆ, ಸರಿನಾ? ಸರಿ ಅಣ್ಣ, ನೀನೇನು ಟೆನ್ಷನ್ ತಗೊಂಬೇಡ, ನಾನು ಎಲ್ಲ ನೋಡ್ಕೋತೀನಿ. ನಮ್ಮ ರಮ್ಯಾಗೆ ತುಂಬಾ ಜವಾಬ್ದಾರಿ ಬಂದಿದೆ ಮಾವ. ಗುಡ್, ವೆರಿ ಗುಡ್. ಸರಿ, ನಾವೇನ್ ಬರ್ತೀವಿ. ಬರ್ತೀನಿ ರವ, ಬರ್ತೀನಿ. ಅಣ್ಣ, ಅದಕ್ಕೆ ಹುಷಾರು. ಅದಕ್ಕೆ ಬರ್ತಾ ಏನಾದ್ರು ತಗೊಂಬಂದ್ಬಿಡಿ ತಿನ್ನಕ್ಕೆ. ಆಗ್ಲಿ ಗುಂಡು, ನಿಂಗೆಲ್ದಿರೋದಾ ತಗೊಂಡ್ ಬರ್ತೀವಿ. ಸರಿ, ಬಾಯ್ ಗರ್ಲ್ಸ್, ಬಾಯ್ ಬಾಯ್. ರವ. ಗುಂಡು, ಯಾವಾಗ ನೋಡಿದ್ರು ತಿನ್ನೋದೆ ನಿನ್ಗೆ. ಅಯ್ಯೋ, ತಿನ್ಲಿಲ್ಲ ಅಂದ್ರೆ ನಾನಲ್ಲ, ಇಡೀ ಜಗತ್ತೇ ಬದುಕಿರಲ್ಲ. ಸುಮ್ನಿರಕ್ಕ ನೀನು. ಆದ್ರೆ ವಿಷಯ ಅದಲ್ಲ. ಅಣ್ಣ ಅತ್ಗೇನ್ ಕರ್ಕೊಂಡು ಹೋಗಿದ್ದಾನೆ ಅಂತಂದ್ರೆ ಇದೆ, ಏನೋ ಸಮಸ್ಯೆ ಇದೆ. ಗುರುವೆ, ಅದೇಂಗ್ ಸಮಸ್ಯೆ ಆಯ್ತದೆ? ಕರ್ಕೊಂಡು ಹೋಗಿಲ್ಲ ಅಂದ್ರೆ ತಾನೆ ಸಮಸ್ಯೆ. ಯಾವತ್ತೂ ಅಂಗಡಿಗೆ ರಜೆ ಹಾಕ್ತಾ ಇರೋ ಅಣ್ಣ ಇವತ್ತು ರಜೆ ಹಾಕಿದಾನಂದ್ರೆ ಯಾಕಿರ್ಬೋದು? ಈ ಮೆಡಿಕಲ್ ಕ್ಯಾಂಪ್ ಅನ್ನೋದೇ ಸುಳ್ಳು. ನಮ್ಮನ್ನೆಲ್ಲ ನಂಬಿಸಿ ಅವ್ರ ಆಚೆ ಸುತ್ತಾಡಕ್ಕೆ ಹೋಗಿರ್ತಾರೆ. ಅಕ್ಕ, ನನ್ಗೂ ಹೇಳ್ರೆ ನಾನು ತಿಳ್ಕೊತೀನಿ. ಎಲ್ಲಿಗೆ ಹೋಗಿದ್ದಾರೆ? ಏ, ನಿಂಗೆ ಗೊತ್ತಾಗಿಲ್ಲ ಕಣ್ ಸುಮ್ಕಿರೆ. ಇಲ್ಲ, ಹಂಗೇನೂ ಇಲ್ಲ. ಯಾವಾಗ ನೋಡಿದ್ರೆ ಚಿಕ್ಕ ಹುಡುಗಿ ಅಂತಾನೆ ಇರ್ತೀರಾ. ನಾನು ತಿಳ್ಕೊಬೇಕು, ನನ್ಗೂ ಹೇಳಿ. ಏಯ್, ಯಾಕೆ ನಿನ್ಗಿನ್ನು ಸ್ಕೂಲಿಗೆ ಲೇಟ್ ಆಗಿಲ್ವಾ? ನಡಿ ನಡಿ, ತಯಾರಾಗಿ ಹೋಗು. ಓಹೋ, ಬಂದ್ಬಿಟ್ಲು. ಓಹೋ, ಸಿದ್ದು, ಐ ಲವ್ ಯು. ನಿಂಗೆ ತಮ್ಮಯ್ಯ ಆಗ್ತೀನವ, ಈ ವಿಷಯನ ಯಾರು ಹೇಳಕ್ ಹೋಗ್ಬೇಡ. ನಾವು ಹೋಗ್ಬತ್ತೀನಿ. ನೋಕನ್ ಮಗ, ಹುಷಾರು. ಅಪ್ಪ, ಅಣ್ಣ ಅಮ್ಮಂಗೆ ಮಾತ್ರ ಹೇಳ್ತಾ ಇದ್ದಾನೆ, ನಿನಗೆ ಹೇಳಲೇ ಇಲ್ಲ. ಏಯ್, ನೀನೊಬ್ಳು ಬಾಕಿ ಇದೆ ಕಣೆ ಫಿಟ್ಟಿಂಗ್ ಇಡಕ್ಕೆ. ಅವಳಿಗೆ ಯಾಕೋ ಅಂತೀಯ? ನನ್ನ ಮಗಳು ಅಪ್ಪ ಅಮ್ಮನ ಸರಿ ಸಮಾನವಾಗಿ ನೋಡ್ತಾಳೆ. ನೀನೇ ತಾಯಿ ಸೆರಗನ್ನು ಇಟ್ಕೊಂಡು ಓಡಾಡ್ತಾ ಇರೋದು. ಇನ್ನೇ ನೀನು ಪಂಚೆ ತುದು ಇಟ್ಕೊ ಓಡಾಡಕ್ಕಾಯ್ತದ? ಏನೋ ಏನಿಲ್ಲ. ನೋಡಪ್ಪ, ಅಣ್ಣ ನಿನ್ಗೆ ಎದುರುತ್ರ ಕೊಡ್ತಾ ಇದ್ದಾನೆ. ಹೇಳ್ತಾನಮ್ಮ, ಹೇಳ್ತಾನೆ. ಹೇಳ್ದೆ ಇನ್ನೇನು ಮಾಡ್ತಾನೆ? ಏಯ್, ಎಲ್ಲಿಗೆ ಹೋಯ್ತಾ ಇದೀಯಾ ಅಂತ ಬೊಗಳು ಬಿಟ್ಟು ಹೋಗು. ಅನ್ಕೊಂಡಿದ್ದೆ ಮಗ ಏದಾರ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾವನೆ ಅಂದ್ರೆ ಅದಕ್ಕೆ ಅಪ್ಶಕ್ ನಾನು ನುಡಿತಾರೆ ಅಂತವ ನುಡ್ದೆ ಬಿಟ್ರು. ಲೇ ಲೀಲಾ, ನಿನ್ನ ಮಗ ವಿಧಾನಸೌಧದ ಚಳಿಗಾಲದ ಅಧಿವೇಶನಕ್ಕೆ ಹೋಗ್ತಾ ಇದ್ದೀನಿ ಅನ್ನೋಂಗೆ ಆಡ್ತಿದ್ಯಲ್ಲೇ ನೀನು. ಈ ತೀರ್ಪೋಗಿ ಹೋಗ್ತಾ ಇರೋದು ಆಯ್ಕೊಂಡು ತಿನ್ನಕ್ಕೆ. ಅವ್ನು ಹೋಗ್ಲಿಲ್ಲ ಅಂದ್ರೆ ಯಾರಿಗೂ ಏನು ಲಾಸ್ ಆಗಲ್ಲ. ಅಪ್ಪ, ನೀ ಸುಮ್ಮನೆ ಮಳೆ ಬಂದವ್ರ ಥರ ಬೈತಾನೆ ಕುತ್ಕೊಬೇಡ. ನಾನು ಮೈಸೂರಿಗೊಂದು ಇಂಟ್ರ್ಯೂಗೆ ಹೋಯ್ತಾವ್ನಿ. ಆಗ್ಲಿಂದ ಒಂದು ಕಾಯಿ ಸುಲಿಯಕ್ಕಾಗ್ಲಿಲ್ಲ. ಯಾರು ಇಳಿತವ್ರೆ ಆಟೋಯಿಂದ? ನಿಮ್ಮ ಅಕ್ಕ ಬಂದ್ರು.
ಜಯಕ್ಕ ಇವಳೇನೆ ಒಂದು ಫೋನ್ ಕೂಡ ಮಾಡದೆ ಬಂದ್ಬಿಟ್ಟವಳೆ. ಅಯ್ಯೋ ಮಕ್ಕಳವ್ವ, ಜಾತ್ರೆ ಇಲ್ಲ, ವ್ರತ ಇಲ್ಲ, ಈ ನಾಟಕದ ಜಯಕ ಜಯಕ ಜಯಕ್ಕ ಚೆನ್ನಾಗಿದ್ದೀರಾ? ಒಳಗ್ ಬನ್ನಿ. ಜಯಕ ಏನು ಇದಕ್ಕಿದ್ದಾಗೆ ಅಳ್ತಾ ಇದೀಯಾ? ಒಂದು ಫೋನ್ ಮಾಡಿದಿದ್ರೆ ಬಸ್ ಸ್ಟ್ಯಾಂಡ್ ಹತ್ರ ಸೀನಂಗಾದ್ರೂ ಕಳಿಸಿದ್ನಾ? ಜಯಕ್ಕ ಒಬ್ಳೆ ಬಂದ್ರಾ? ಬಾವು ಬರ್ಲಿಲ್ವಾ? ಲೀಲಾ, ಎಲ್ಲನೂ ಬಾಗ್ಲಲ್ಲೇ ನಿಂತ್ಕೊಂಡು ಮಾತಾಡ್ಬೇಕ? ಜಯಕ ಬಾ ಒಳಿಕೆ ಬಾ ಅಕ್ಕ. ಈ ಅತ್ತೆ ಈಗಲೇ ಬರ್ಬೇಕಾ? ಲೋ ಸೀನಾ, ಏನೋ ನೀನ್ ಹಣೆ ಬರಹ. ಬ್ರಹ್ಮ ಒಂಥರ ಬರ್ತ್ ಕಳ್ಸಿದ್ರೆ ಅಪ್ಪ ಅಮ್ಮನ ಜೊತೆ ಅಕ್ಕಪಕ್ಕದವ್ರು ನೆಂಟರು ಸೇರ್ಕೊಂಡು ಅವ್ರ ಮನ್ಸಿಗೆ ಬಂದಂಗೆ ಬರ್ಕತ್ತವ್ರೆ. ಅಯ್ಯೋ, ಕೂತ್ಕೋ. ಏನಾಯ್ತಕ್ಕ? ಯಾಕೆ ಕಳ್ತಿದ್ಯಾ? ಲೀಲಾ, ನಿಂತ್ಕೊಂಡು ನೋಡ್ತಾ ಇದೆಯಲ್ಲ, ಕುಡಿಯೋಕೆ ಏನಾದ್ರು ತಗೊಂಡು ಬಾ, ಹೋಗು. ಜಯಕ್ಕ ತಗ. ಏನಾಯ್ತು ಹೇಳಕ್ಕ? ಈಗ ಹೇಳಕ್ಕಾಗಲಿಲ್ಲ ಅಂದರೆ ಪರವಾಗಿಲ್ಲ, ಕೈಕಾಲು ಮುಖ ತೊಳ್ಕೊಂಡು ರೆಸ್ಟ್ ಮಾಡು. ಬಾನು, ಅತ್ತೆ ಕರ್ಕೊಂಡು ಹೋಗು. ಸರಿ ಅಪ್ಪ. ಅತ್ತೆ ಬನ್ನಿ ಬನ್ನಿ ಅತ್ತೆ. ಹೇಳಿ ಪಾರು. ಮಾವ ಇಲ್ಲಿ ಯಾಕೆ ನಿಲ್ಲಿಸ್ದೆ? ನಿಂಗೆ ಕಬ್ನಾಲ್ ಅಂದ್ರೆ ಇಷ್ಟ ಅಲ್ವಾ? ಅದಕ್ಕೆ ಕೊಡ್ಸ್ಮ ಅಂತ ಕರ್ಕ ಬಂದೆ. ಕಬ್ಬಿನಾಲ್ ಇಷ್ಟನೇ ಮಾವ, ಆದ್ರೆ ನಾನು ಚಿಕ್ಕವಳಿರುವಾಗ ನೀನು ಆಲೆ ಮನೆಗೆ ಕರ್ಕೊಂಡು ಹೋಗಿ ಕಬ್ಬಿನಾಲ್ ಕುಡಿಸ್ತಿದ್ದಲ್ಲ, ಅದು ತುಂಬಾ ಇಷ್ಟ. ಇವಾಗ ಯಾರು ಪಾರು ಆಲೆ ಮನೆಗೆ ಹೋಯ್ತಾರೆ? ಬಾ ಇಲ್ಲೇ ಕುಡಿಮ. ಬಾ ಪಾರು. ಬಾ. ಹಣ 2 ಕಬ್ನಾಲ್ ಹಾಕೋಣ. ಪಾರು, ಇದು ಏಟೊಂದು ಒಳ್ಳೇದು ಅಂದ್ರೆ ಇದ್ರಾಗೆ ಕಬ್ಬಿಣದ ಅಂಶ ಇರ್ತೈತೆ. ಇಲ್ಲಿ ಐಸೇನ್ ಹಾಕಕ್ಕಿಲ್ಲ, ಬರೀ ಶುಂಠಿ ನಿಂಬೆ ಆಟೆಯ. ಕಬ್ನಾಲಲ್ಲಿ ಕಬ್ಬಿಣದ ಅಂಶ ಏಟಿರ್ತದೆ ಗೊತ್ತಾ? ಅದಕ್ಕೆ ಇದನ್ನ ಕಬ್ಬಿನ ಹಾಲು ಅನ್ನೋದು, ಅಂದ್ರೆ ಕಬ್ಬಿಣದ ಹಾಲು ಅಂತ. ಇದನ್ನ ಕುಡಿದ್ರೆ ಕಬ್ಬಿಣನೇ ಕುಡ್ದಂಗೆ ಪರೋ, ಕಬ್ಬಿಣನೇ ಕುಡ್ದಂಗೆ. ಡಾಕ್ಟರ್ ನೀನ ಅಂತ ಗೊತ್ತಾಗ್ತಿಲ್ಲ ಡಾಕ್ಟರ್ ಶಿವು ಅವರೇ. ಹಂಗಲ್ಲ ಪಾರೋ, ಏನೋ ಒಳ್ಳೇದು ಅಂತ ಹೇಳ್ದೆ. ಸರಿ, ನಿನಗೆ ಯಾಕೆ ಬೇಜಾರು ಮಾಡಲಿ, ಕುಡಿತೀನಿ. ಬೇಜಾರ್ ಗೀಜರ್ ಏನಿಲ್ಲ ಪಾರೋ, 2 ಒಂದೇ. ಅಲ್ಲೂ ಕಬ್ನ ಅರ್ಧೆ ಹಾಲು ಮಾಡೋದು, ಇಲ್ಲೂ ಅರ್ಧೆ ಮಾಡೋದು. ಅಲ್ಲಿಗಾದ್ರೆ ನಾವೇ ಲೋಟ ತಗೊಂಡೋಗ್ಬೇಕು, ಇಲ್ಲಿ ಅವರೇ ಲೋಟ ಕೊಡ್ತಾರೆ. ಅಲ್ಲಿ ಲೀಟರ್ ಗಟ್ಲೆ ಕೊಡ್ತಾರೆ, ಇಲ್ಲಿ ಲೋಟ ಗಟ್ಲೆ ಕೊಡ್ತಾರೆ. ಅಷ್ಟೇ ವ್ಯತ್ಯಾಸ. ಕೊಡೋಣ ತೊಳಿ ಅಣ್ಣ. ಐಸ್ ಹಾಕಿಲ್ಲ ತಾನೆ? ಇಲ್ಲ ಅಣ್ಣ. ಕಪ್ಪು ಪ್ರೆಸ್? ಹೌದಣ್ಣ. ನಿಂಬೆ ಶುಂಠಿ ಎಲ್ಲ ಹಾಕಿದ್ಯಾ? ಎಲ್ಲ ಹಾಕಿದೀನಿ, ತಾಳಣ್ಣ. ಹಲೋ, ಯಾರೋ ಸಿದ್ಧಾರ್ಥ? ಹಲೋ, ಕೇಳಿಸ್ತಿಲ್ಲ ರೀ. ಸಿದ್ಧಾರ್ಥ ಅಂದ್ರೆ ಹೆಂಗ್ರಿ ಗೊತ್ತಾಗುತ್ತೆ ನಂಗೆ? ಯಾವ ಸಿದ್ಧಾರ್ಥ, ಯಾವ ಊರ್ ಸಿದ್ಧಾರ್ಥ, ಏನ್ ಕೆಲಸ ಮಾಡೋ ಸಿದ್ಧಾರ್ಥ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಓ, ಡಾಕ್ಟರ್ ಸಿದ್ಧಾರ್ಥನಾ? ಹಾ ಹಾ ಹಾ, ಬಂದೆ ಬಂದೆ ಬಂದೆ. ಮಾವ ಪಾರು, ಅದ್ ಬೇರೆ ಯಾರೋ ಪಾರು. ಭೂಮಿ ಮ್ಯಾಕೆ ಏಟೊಂದು ಸಿದ್ಧಾರ್ಥ ಇಲ್ವೇ? ಬಿಡು ಪಾರು, ಕುಡಿ ಕುಡಿ. ನೀನ್ ಯಾಕೆ ಆ ಸಿದ್ಧಾರ್ಥ ಅನ್ಕದ್ಯಾ? ಅವರಲ್ಲ ಬಿಡು. ಸಿದ್ಧಾರ್ಥನವರು ತುಂಬಾ ಜನ ಇರಕ್ಕಿಲ್ವೇ? ಅದು ನಿಜನೇ ಮಾವ, ಜಗತ್ತಲ್ಲಿ ಒಬ್ಬನೇ ಸಿದ್ಧಾರ್ಥ ಇರಲ್ಲ. ಮಗಳವ, ಯಾರು ಖುಷಿಯಾಗಿರ್ಲಿ ಅಂತ ಕರ್ಕ ಬಂದಿದ್ನಿ.
ಎಲ್ಲೋ ಹುಳ್ಕೋಸಿ ಕಲ್ಲಾಕ್ಬೇಡ ತಾಯಿ. ಸಿದ್ಧಾರ್ಥ್ ಮೋಸದ ಬಗ್ಗೆ ಸಮಯ ನೋಡ್ಕೊಂಡು ಹೆಂಗೋ ನಾನೇ ಅರ್ಥ ಮಾಡಿಸ್ತೀನಿ. ಅಲ್ಲಿ ತನಕ ಪಾರು ಗೊತ್ತಾಗ್ಬಾರ್ದು. ಹಾಟೆಯ ಅಕ್ಕ, ಅಣ್ಣ ಅತ್ತಿಗೆ ಏನ್ ಮಾಡ್ತಿರ್ಬೋದು ಇವಾಗ? ಅಣ್ಣ ಅತ್ಕೆನ್ ಕರ್ಕೊಂಡು ಸಿಟಿಗೆ ಹೋಗಿರ್ಬೋದು. ಹ್ಞೂ ಅಕ್ಕ, ನನಗೂ ಹಂಗೆ ಅನ್ನಿಸ್ತದೆ. ನೆನ್ನೆ ಅದಕ್ಕೆ ತುಂಬಾನೇ ಬೇಜಾರಲ್ಲಿದ್ದಂಗಿತ್ತು, ಅದಕ್ಕೆ ಹೋಗಿರ್ಬೋದು ಅಂತ. ಅಕ್ಕ, ಮೋಸ್ಟ್ಲಿ ಅಣ್ಣ ಅತ್ತಿಗೆನ ರೌಂಡ್ಸ್ ಹಾಕಕ್ಕೆ ಗಾಡಿಲಿ ಕರ್ಕೊಂಡು ಹೋಗಿರ್ಬೋದು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ಏ ಅಕ್ಕ, ಏಕೆ ಕರೆಕ್ಟಾಗಿ ಹೇಳಿಲ್ವಾ? ನಿನ್ನ ನನ್ನ ತಂಗಿ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗತ್ತೆ ಅಲ್ವೇ? ಯಾವ ಗಂಡ ಹೆಂಡತಿನ ಗಾಡಿಲಿ ಕೂರಿಸ್ಕೊಂಡು ರೌಂಡ್ ಹೊಡಿಯಕ್ಕೆ ಕರ್ಕೊಂಡು ಹೋಗ್ತಾರೆ, ಅದು ಸಿಟಿವರೆಗೂ? ಆಹಾ, ನಿಮ್ಮಂಥವ್ರಿಗೆಲ್ಲ ಓದಿ 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 ಅಂತ ಬಡ್ಕೊಂಡ್ರು ಓದ್ದೇನೆ ಕುಂಟೆ ಬಿಲ್ಲೆ ಮರ್ಕೋತಿ ಆಟ ಆಡ್ಕೊಂಡು ಅವಿದ್ಯಾವಂತರಾಗಿ ಉಳ್ಕೋತಿರಲ್ಲ. ನಿಮ್ಮಂಥವ್ರಿಂದ ನಮ್ಮಂಥ ಎಜುಕೇಟೆಡ್ಗಳಿಗೆ ಅವಮಾನ ಆಗ್ತಾ ಇದೆ. ಹೇ, ಅಣ್ಣ ಅತ್ಗೆ ಏಕಾಂತದಲ್ಲಿ ಕಾಲ ಕಳೆಯಕ್ಕೆ ಹೋಗಿದಾರ ಕಣೆ ಗೂಬೆ. ಹೌದಾ? ಇರ್ಬೋದೇನೋ ಅಲ್ಲ, ಅದೇನೆ ಅಣ್ಣ ಅತ್ಗೆನ ಮಾಲಿಗೆ ಕರ್ಕೊಂಡು ಹೋಗಿರ್ಬೋದು. ಅಲ್ಲಿ ಅವರಿಬ್ರು ಶಾಪಿಂಗ್ ಮಾಡ್ತಿರ್ಬೋದು. ಅಲ್ಲಿ ಅತ್ಗೆ ಅವ್ರಿಗೆ ಏನೇನ್ ಬೇಕು ಎಲ್ಲ ತಗೋತಾರೆ. ಅತ್ಗೆಗಿರೋ ಒಳ್ಳೆ ಮನ್ಸಿಗೆ ಬರೀ ಅವ್ರಿಗೆ ಮಾತ್ರ ಅಲ್ಲ, ಮನೇಲಿ ಇನ್ನೂ 4 ಜನ ತಂಗಿರಿದ್ದಾರೆ, ಅವ್ರಿಗೆ ಇಷ್ಟವಾಗಿರೋದು ಏನಾದ್ರು ತಗೊಬೇಕು ಅಂತ ತಗೊಂಡ್ಬರ್ತಾರೆ. ಹೌದೌದು. ಆಗ ನಮ್ಮಣ್ಣ ಬ್ಯಾಡ ಪಾರು, ಹೋದ್ಕಿಂತ ನಿನ್ ಜೊತೆ ಹೋಗಿ ತಗೊಂಡ್ ಬಂದಿರೋದೇ ಜಾಸ್ತಿ ಆಗೈತೆ ಅಂತಾನೆ. ಆಗ ಅದ್ಕೆ ಅವೆಲ್ಲ ಹೋದ್ ಲೆಕ್ಕ, ಇದು ಹೊಸ ಲೆಕ್ಕ, ಮೊದ್ಲು ಕೊಡ್ಸು ಅಂತಾಳೆ. ಅದೆಲ್ಲ ಕೊಡ್ಸಾದ್ಮೇಲೆ ಅವ್ರು ಹೋಟ್ಲಿಗೆ ಹೋಗ್ತಾರೆ. ಅಲ್ಲಿ ಇಡ್ಲಿ, ವಡೆ, ದೋಸೆ, ಪಾನಿಪುರಿ, ಮಸಾಲೆ ಪುರಿ, ಐಸ್ ಕ್ರೀಮು, ಜ್ಯೂಸು ಅಂತ ಎಲ್ಲ ತಿಂತಾರೆ. ಅಲ್ಲಿಂದ ಮೂವಿ ನೋಡಕ್ಕೆ ಥಿಯೇಟ್ರಿಗೆ ಹೋಗಿರ್ತಾರೆ. ಇದೆಲ್ಲ ನಿಜನೇನ್ರಿ? ಮತ್ತಿನ್ನೇನ್ ಸುಳ್ಳ? ಮನೇಲಿ ಸುಳ್ಳು ಹೇಳಿ ಹೋಗಿರೋ ಯಾವ ಪ್ರೇಮಿಗಳು ತಾನೇ ಸುಮ್ಮನಿರ್ತಾರೆ? ಎಲ್ಲಾ ಪ್ರೇಮಿಗಳು ಮಾಡೋದನ್ನೇ ಇವರು ಮಾಡ್ತಿದ್ದಾರೆ ಅಷ್ಟೇ. ಅಕ್ಕ, ಅತ್ತಿಗೆ ಫೋನ್ ಹಾಕೋಣ, ಏನ್ ಮಾಡ್ತಿರ್ತಾರೆ ಅಂತ ಗೊತ್ತಾಗುತ್ತೆ. ಏನ್ರಿ ಇವಳು ಚಿಕ್ಕೋಳು ಅಂತ ನಮ್ಗಿಂತ ದೊಡ್ಡವ್ರ ತರ ಆಡ್ತಾಳೆ. ನ್ಯೂ ಜನರೇಷನ್ ಅಲ್ವಾ, ಅದಕ್ಕೆ. ನಿನ್ ತಲೆ ಜನರೇಷನ್ ಬರಿಯೇ. ಹೌದಾ ಬಾವ? ಸರಿ ಬಾವ, ನಾವೊಂದು ಬಗೆದ್ರೆ ದೈವ ಒಂದು ಬಗೆಯತ್ತೆ ಅಂತಾರಲ್ಲ, ಅದು ನಿಜ ಆಗೋಯ್ತು. ನಂದು ಸೇಮ್ ಕಣಪ್ಪಯ್ಯ. ಮೈಸೂರಿಗೆ ಹೋಗೋಣ ಅಂತ ಹೊಂಟ್ರೆ ದೈವ ಜಯತ್ತಿನ ಕಳಿಸಿ ಎದೇನೇ ಬಗೀತೈತೆ. ಅದನ್ನೇ ಯೋಚನೆ ಮಾಡ್ಕೊಂಡು ಕೂರಕ್ಕಾಗಲ್ಲ. ಜಯಕ್ಕಂಗೆ ನಾನು ನೋಡ್ಕೊಳ್ತೀನಿ. ಸರಿ ಬಾವ, ಮಡಗ್ತೀನಿ. ನಮ್ಮ ಅಪ್ಪ ಫೋನ್ ಮಾಡುತ್ತಾ ಇದ್ರೆ ಟೈಮ್ ಅನ್ನೋದು ನನಗೆ ಮಡಗ್ತೈತೆ ಅನ್ನಿಸ್ತಾ ಇದೆ. ಏನಾಯ್ತಂತ್ರಿ? ಹೇಳಪ್ಪ, ಅತ್ತೆ ಯಾಕೆ ಅಳ್ತೈತೆ? ಮೆತ್ತಗೆ ಮಾತಾಡೆ, ಅಕ್ಕ ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೋತಾರೆ. ನೀವು ಮೆತ್ತಗೆ ಏನಾಯ್ತು ಅಂತ ಹೇಳ್ರಿ. ಬಾವ ಸಿಟಿನಾಗೆ ಒಳ್ಳೆ ಜಾಗ ನೋಡಿಕೊಂಡು ಯಾವುದು ಹೋಟ್ಲ್ ಇಲ್ಲದೆ ಇರೋದನ್ನು ನೋಡಿ ನಾಟಿ ಕೋಳಿ ಹೋಟ್ಲ್ ಇಟ್ಟಿದ್ರಂತೆ. ಭಾಳ ಚೆನ್ನಾಗಿ ವ್ಯಾಪಾರನೂ ನಡೀತಂತೆ, ಕೈ ತುಂಬ ದುಡ್ಡು ಬರೋದಂತೆ. ಅದು ಯಾವ ಗಳಿಗೆಯಲ್ಲಿ ಯಾರು ಕಣ್ಣು ಬಿತ್ತೋ ಏನೋ. ಅಲ್ಲಿ ಸುತ್ತಮುತ್ತ ಇರೋರೆಲ್ಲರೂ ಹೋಟ್ಲ್ ಇಡೋಕ್ಕೆ ಶುರು ಮಾಡಿದ್ರಂತೆ. ಇವ್ರಿಗೆ ಬರ್ತಾ ಇರೋ ಗಿರಾಕಿಗಳೆಲ್ಲ ಅವ್ರಿಗೆ ಹೋಗೋಕ್ಕೆ ಶುರು ಮಾಡಿದ್ರಂತೆ. ಸಾಲನೋ ಸೋಲನೋ ಮಾಡಿಕೊಂಡು ಇವ್ರು ಹೆಂಗೋ ನಡ್ಸ್ಕೊಂಡು ಬರ್ತಾಯಿದ್ರು. ಹೋಗ್ತಾ ಹೋಗ್ತಾ ಇವರು ಹೋಟ್ಲು ಮುಚ್ಚೋ ಪರಿಸ್ಥಿತಿ ಬಂತಂತೆ. ಅಯ್ಯೋ, ಅವ್ರು ಹೋಟ್ಲಿದ್ದಿದ್ರೆ ನಾನು ಸಿಟಿಗೆ ಹೋದಾಗೆಲ್ಲ ಒಳ್ಳೆ ಊಟ ಮಾಡ್ಬೋದಿತ್ತ. ಹೋಗ ರಶ್ಮಿತಾಗ ಸೇರ್ಕೋ. 24 ಗಂಟೆನೂ ಬರೀ ತಿನ್ನೋದೆಯಾ ಕೆಲಸ. ಏಯ್, ಮಗಿಗೆ ಯಾಕೆ ಬೈತೀಯ ಪಾಪ? ಏನೋ ಆಸೆ ಹೇಳ್ತಾ ಇದ್ದೆ. ಹಿಂಗೆ ಅಕ್ಕ ಬಾವ ಸಾಲನೋ ಸೋಲನೋ ಮಾಡಿಕೊಂಡು ಇವತ್ತಲ್ಲ ನಾಳೆ ಹೋಟ್ಲ್ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಬಿಸ್ನೆಸ್ ಕೈ ಕೊಟ್ಟಿದೆ, ಹೋಟ್ಲು ಮುಚ್ಚಿದ್ದಾರೆ. ಈ ಮಕ್ಕ ತಗೊಂಡು ಅವ್ರ ಮನೆಗೆ ಹೆಂಗೆ ಹೋಯ್ತಾರೆ ಹೇಳು? ಅದಕ್ಕೆ ಇಲ್ಲಿ ಬಂದವ್ರೆ. ಅದ್ಯಾವರು ನಮ್ಮ ಅಕ್ಕಂಗೆ ಹಿಂಗೆ ಮಾಡಬಾರ್ದಾಗಿತ್ತು. ಅಪ್ಪ, ಈ ಹೋಟ್ಲು ಬದಲು ಜಿಮ್ ಓಪನ್ ಮಾಡ್ರೆ ಎಷ್ಟೋ ಚೆನ್ನಾಗಿರೋದು. ಎಲ್ಲರೂ ಬೆಳಗಿನ ಜಾವ ಇವಾಗ ಎದ್ದು ದಮ್ ಬಿರಿಯಾನಿ, ಮಟನ್ ದಮ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಅಂತ ಎಲ್ಲರೂ ಆಗ್ತಾ ಹೋದ್ರೆ ಇನ್ನೇನಾಯ್ತದೆ ಹೇಳು? ಏಯ್, ಹೇಳ್ಬಿಟ್ಟ
ಬಿಸ್ನೆಸ್ಸಲ್ಲಿ ಭಾರಿ ಅನುಭವ ಇರೋಂಗೆ. ನನ್ನ ಭಾವ ಸ್ವಲ್ಪ ಓದಿರೋ ಮನುಷ್ಯ. ಅಂಥವ್ರ ಜೀವನದಲ್ಲಿ ಇಷ್ಟೆಲ್ಲ ಆಗುತ್ತೆ ಅಂದಮೇಲೆ ಬೇರೆಯವ್ರ ಜೀವನದಲ್ಲಿ ಹೆಂಗಾಗಿರ್ಬೇಡ ಹೇಳು. ಅದಕ್ಕೆ ಕಣೋ ಹೇಳೋದು, ದುಡಿಬೇಕು, ಕೈ ತುಂಬ ದುಡ್ಡು ಓಡಾಡಬೇಕು ಅಂತ. ಆವಾಗಲೇ ಮನುಷ್ಯಂಗೆ ಒಂದು ಬೆಲೆ ಅಂತ ಇರೋದು. ಅಪ್ಪ ನಿಮ್ಮ ಬಾವು ನಂಬರ್ ಐತಾನೆ ಹತ್ರ. ಮತ್ತೆ ಇದನ್ನೆಲ್ಲ ಫೋನ್ ಮಾಡಿ ಅವ್ರಿಗೆ ಹೇಳು. ಅಂದರೆ ಏನಿಲ್ಲ, ಕಳ್ಳು ಪಚ್ಚಿ ಎಲ್ಲ ಆಚೆ ಬಂದು ಬಿಡಬೇಕು. ಬರ್ತದೆ. ಏನು ತಗೊಂಡೋಗಿ ಜಯಕ್ಕನ ನಾಟಿ ಹೋಟ್ಲಿಗೆ ಹಾಕ್ತೀರಾ? ಎತ್ತಿಗೆ ಮಾತಾಡಿ. ಜಯಕ್ಕ ಕೇಳಿಸ್ಕೊಂಡ್ರೆ ನೊಂದ್ಕೋತಾಳೆ. ಒಳ್ಳೆ ಅಡುಗೆ ಮಾಡು. ಎಷ್ಟು ದಿನ ಆಯಿತೋ ಏನೋ ಪಾಪ ಊಟ ಮಾಡ್ತೇನೆ. ಅಪ್ಪ ನಾನು ಬಂದೇ ಇರು. ಇವಳೊಬ್ಳು ಬೆಳ್ಳುಳ್ಳಿ ಬಾಲ ಅವ್ರ ಅಪ್ಪನಿಂದೆ. ನೀನು ನೊಂದ್ಕೋಬೇಡ ಕಣ್ಲಾ, ಬಾ ಒಳಿಕೆ. ಅಯ್ಯೋ ನನ್ನ ಬೇಜಾರೇ ಬೇರೆ ಕಡವ್ವ. ಅಲ್ಲಿ ಪಿಂಕಿ ಕಾಯ್ತಿರ್ತಾಳೆ. ನಾನೇನು ಮಾಡಲಿ, ಜಯತ್ತಿನ ಮೀರಿ ಹೋಗಕ್ಕಾಯ್ತದ? ಮೊದಲೇ ಅದು CCTV ಕ್ಯಾಮ್ರಾ ಇದ್ದಂಗೆ. ಪಾರು, ಆಸ್ಪತ್ರೆ ಕ್ಯಾಂಪ್ ಅಂದಲ್ಲ, ಇಲ್ಲಿ ಕಾಣ್ತಾನೆ ಇಲ್ಲ. ನನಗೋದೇ ಗೊತ್ತಾಗ್ತಿಲ್ಲ ಮಾವ. ನನ್ನ ಫ್ರೆಂಡ್ ಇಲ್ಲೇ ಅಂತ ಹೇಳಿದ್ಲು. ಇರು, ಅವಳಿಗೊಮ್ಮೆ ಕಾಲ್ ಮಾಡಿ ಲೊಕೇಶನ್ ಕಳ್ಸಕ್ಕೆ ಹೇಳ್ತೀನಿ. ಸರಿ. ಎಲ್ಲರೂ ಇದೇ ಟೈಮಲ್ಲಿ ಕೈ ಕೊಡ್ತಾರೆ. ಏನಾಯ್ತು ಪಾರು? ಅವಳು ಕಾಲ್ ಪಿಕ್ ಮಾಡ್ತಿಲ್ಲ. ಗಾಬರಿ ಆಗ್ಬೇಡ ಪಾರು, ಸಮಾಧಾನ ಮಾಡ್ಕ. ನೀನು ಹೊಸಿ ಇಲ್ಲೇ ಇರು, ನಾನು ಇಲ್ಲೇ ಏನಾದರೂ ಮೆಡಿಕಲ್ ಕ್ಯಾಂಪ್ ಆಯ್ತಾ ಅಂತ ಹೊಸಿ ವಿಚಾರಿಸ್ಕೊ ಬರ್ತೀನಿ. ಸರಿ ಮಾವ, ಇಲ್ಲೇ ಇರ್ತೀನಿ. ನೀನು ಹೋಗಿ ಬೇಗ ಬಂದ್ಬಿಡು. ಸಿದ್ದು, ದೇವ್ರಿಗಿಂತ ಜಾಸ್ತಿ ನಿನ್ನ ಹೆಸರೇ ಜಪ ಮಾಡಿದ್ದೀನಿ. ಪ್ಲೀಸ್ ಒಂದೇ ಒಂದ್ಸತಿ ಕಾಣಿಸ್ಕೋ. ನನ್ನನ್ನು ನಂಬು, ನಾನೆಲ್ಲ ನೋಡ್ಕೊಳ್ತೀನಿ.